So in the last class, we have started with ATMs, right? Asynchronous transmission mode, which is going to follow the cell relay. ಈ ಎಕ್ಸಿಸ್ಟಿಂಗ್ ಸಿಸ್ಟಮ್ ಒಳಗಿನ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಸ್ಪೀಡ್ ಜಾಸ್ತಿ ಮಾಡ್ಬೇಕು, ಬಟ್ ಎಲ್ಲಾ ಬೇರೆ ಬೇರೆ ರೀತಿಯಾದಂತ ಫ್ರೇಮ್ ಫಾರ್ಮ್ಯಾಟ್ ಅನ್ನ ಫಾಲೋ ಮಾಡ್ತಿದ್ದು, ಅದನ್ನೆಲ್ಲಾನು ಅವಾಯ್ಡ್ ಮಾಡಿ ಸಿಂಗಲ್ ಫ್ರೇಮ್ ಫಾರ್ಮ್ಯಾಟ್ ಸೇಮ್ ಲೆಂತ್ ದಟ್ ಈಸ್ ವಿಚ್ ಇಸ್ ರೆಫರ್ಡ್ ಆಸ್ ಸೆಲ್ ಅನ್ನ ಯೂಸ್ ಮಾಡಿ ವರ್ಕ್ ಮಾಡುವಂತ ಟೆಕ್ನಾಲಜಿ. ಅಂಡ್ ಇಟ್ ಈಸ್ ಗೋಯಿಂಗ್ ಟು ಯೂಸ್ ಆಪ್ಟಿಕಲ್ ಫೈಬರ್ ಬಿಕಾಸ್ ದ ಸ್ಪೀಡ್ ರಿಕ್ವೈರ್ಡ್ ವಾಸ್ ವೆರಿ ಹೈ ಸ್ಪೀಡ್ ಫುಲ್ಫಿಲ್ ಮಾಡೋ ಸಲುವಾಗಿ ಅಂತ ಹೇಳಿ ದಟ್ ಟು ಕನೆಕ್ಷನ್ ಓರಿಯೆಂಟೆಡ್, ರಿಲಯಬಲ್ ಇರಬೇಕು, ಕನೆಕ್ಷನ್ ಓರಿಯೆಂಟೆಡ್ ಇರಬೇಕು, ಹೈ ಸ್ಪೀಡ್ ಅನ್ನ ಪ್ರೊವೈಡ್ ಮಾಡಬೇಕು, ಈ ಎಲ್ಲಾ ಇಂಟೆನ್ಷನ್ಸ್. ಆಮೇಲೆ ಎಕ್ಸಿಸ್ಟಿಂಗ್ ಟೆಕ್ನಾಲಜಿ ಅಥವಾ ಎಕ್ಸಿಸ್ಟಿಂಗ್ ಹಾರ್ಡ್ವೇರ್ ಸಿಸ್ಟಮ್ಸ್ ಏನದಾವಲ್ಲ ಅದನ್ನ ಎಂಟೈರ್ಲಿ ರಿಪ್ಲೇಸ್ ಮಾಡೋ ಅವಶ್ಯಕತೆ ಬರಬಾರ್ದು. ಯಾಕಂದ್ರೆ ಅದನ್ನ ಪೂರ್ತಿಯಾಗಿ ಚೇಂಜ್ ಮಾಡ್ಲಿಕ್ಕೆ ಹೋದ್ವಿ ಅಂತಂದ್ರೆ ಕಾಸ್ಟ್ ಜಾಸ್ತಿ ಆಗ್ತೈತಿ. ಕಡಿಮೆ ಕಾಸ್ಟ್ ನಾಗ ಚಲೋ ಸ್ಪೀಡು ಎಲ್ಲಾರು ಎಕ್ಸೆಪ್ಟ್ ಮಾಡ್ಕೊಳ್ಳುವಂತ ಟೆಕ್ನಾಲಜಿ ರಿಕ್ವೈರ್ಮೆಂಟ್ ಇತ್ತು ಅಂತ ಹೇಳಿ ದೇ ಪ್ರಪೋಸ್ಡ್ ATM, which works along with the SONET to provide a very high speed interconnectivity. ಬೇರೆ ಬೇರೆ ಸಿಸ್ಟಮ್ಸ್ ನಡುವ ಅಥವಾ ನೆಟ್ವರ್ಕ್ಸ್ ನಡುವ ಹೈ ಸ್ಪೀಡ್ ಕನೆಕ್ಟಿವಿಟಿನ ಪ್ರೊವೈಡ್ ಮಾಡ್ಲಿಕ್ಕೆ SONET ಮತ್ತೆ ಇದನ್ನ ಕೂಡಿ ಯೂಸ್ ಮಾಡ್ತೇವೆ. ಬೋತ್ ಆರ್ ಯೂಸಿಂಗ್ ಆಪ್ಟಿಕಲ್ ಫೈಬರ್ ಆಸ್ ಅ ಕಮ್ಯುನಿಕೇಶನ್ ಮೀಡಿಯಂ, ರೈಟ್? ಸೊ ವಿತ್ ದಟ್ ವಿ ಹ್ಯಾವ್ ಸ್ಟಾರ್ಟೆಡ್. ಆಮೇಲೆ ಆರ್ಕಿಟೆಕ್ಚರ್ ನೋಡಿದ್ವಿ. when you are having a connectivity between the switches, network ಒಳಗಡೆ ಇರುವಂತ ಡಿವೈಸಸ್ ಅನ್ನ ಇಂಟರ್ಕನೆಕ್ಟ್ ಮಾಡಿದಾಗ ಅವೆರಡರ ನಡುವಿನ ಕನೆಕ್ಟಿವಿಟಿಗೆ ನಾವೇನ್ ಇಂಟರ್ಫೇಸ್ ಅನ್ನ ಯೂಸ್ ಮಾಡ್ತೇವಲ್ಲ ದಟ್ ಈಸ್ ಕಾಲ್ಡ್ ಆಸ್ ನೆಟ್ವರ್ಕ್ ಟು ನೆಟ್ವರ್ಕ್ ಇಂಟರ್ಫೇಸ್. ಅಂಡ್ ವೆನ್ a device within the network is connected with the end device, ಎಂಡ್ ಯೂಸರ್ ಸಿಸ್ಟಮ್ ಜೊತೆ ಕನೆಕ್ಟ್ ಮಾಡಿದಾಗ ಆ ಇಂಟರ್ಫೇಸ್ ಗೆ ಏನಂತ ಕರಿತೀವಿ, ದಟ್ ಈಸ್ ಕಾಲ್ಡ್ ಆಸ್ ಯೂಸರ್ ಟು ನೆಟ್ವರ್ಕ್ ಇಂಟರ್ಫೇಸ್, UNI and NNI. Right, that what the architecture consists of, network to network interface and user to network interface. And now we'll see some of the connectivities that exist between and here the path amele virtual circuit ant heli bartav, which are used for identifying ಯಾವ ಪರ್ಟಿಕ್ಯುಲರ್ ಪಾತ್ ಇಂದ ಯಾವ ಪರ್ಟಿಕ್ಯುಲರ್ ರೂಟ್ ಇಂದ ಪ್ಯಾಕೆಟ್ ಟ್ರಾವೆಲ್ ಆಗ್ಬೇಕು ಅನ್ನೋದನ್ನ ಐಡೆಂಟಿಫೈ ಮಾಡ್ತೀವಿ. ಹೆಡರ್ ಒಳಗಡೆ ಇಲ್ಲಿ ಕೂಡ ಪ್ರತಿ ಸರಿನು ನಾವು ಸೋರ್ಸ್ ಮತ್ತೆ ಡೆಸ್ಟಿನೇಷನ್ ಅಡ್ರೆಸ್ ಅನ್ನ ಸ್ಪೆಸಿಫೈ ಮಾಡೋ ಬದಲಿಗೆ ಆಸ್ ವಿ ಯೂಸ್ ಟು ಡೂ ಇನ್ ದ ಫ್ರೇಮ್ ರಿಲೇ ಒಳಗೂ ಕೂಡ ಪ್ರತಿ ಸರಿ ಸೆಂಡರ್ ಮತ್ತೆ ರಿಸೀವರ್ ಅಡ್ರೆಸ್ ಅನ್ನ ಹಾಕಂಗಿಲ್ಲ. ಅದ್ರ ಬದಲಿಗೆ ಏನ್ ಮಾಡ್ತಾರೆ, ಯು ಆರ್ ಗೋಯಿಂಗ್ ಟು ಯೂಸ್ ಡೇಟಾ ಲಿಂಕ್ ಹೆಡರ್ ಐಡೆಂಟಿಫೈಯರ್, ರೈಟ್? ಡೇಟಾ ಲಿಂಕ್ ಕನೆಕ್ಷನ್ ಐಡೆಂಟಿಫೈಯರ್ ನ DLCI ನ ಯೂಸ್ ಮಾಡ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಕೂಡ ಪಾತ್ ಐಡೆಂಟಿಫೈಯರ್, ವರ್ಚುವಲ್ ಸರ್ಕ್ಯೂಟ್ ಐಡೆಂಟಿಫೈಯರ್ ಅಂತ ಹೇಳ್ಕಿಂದ ಕೆಲವೊಂದಿಷ್ಟು ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ಸ್ ಬರ್ತಾವ, ವಿಚ್ ಆರ್ ಗೋಯಿಂಗ್ ಟು ಟೆಲ್ ವಿಚ್ path they need to follow and which is the source and which is the destination. ಆ ಪರ್ಟಿಕ್ಯುಲರ್ ಫ್ರೇಮ್ ಅನ್ನ ಯಾರ್ ಕಳ್ಸಾರ, ಎಲ್ಲಿಗೆ ಹೋಗಿ ಮುಟ್ಬೇಕು, ಯಾವ ಪಾತ್ ಅನ್ನ ಫಾಲೋ ಮಾಡ್ಬೇಕು, ಇದನ್ನೆಲ್ಲಾನು ಸ್ಪೆಸಿಫೈ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ, ಪಾತ್, ಸರ್ಕ್ಯೂಟ್, ಆಲ್ ದೀಸ್ ಆರ್ ಯೂಸ್ಡ್. ಸೊ ವಾಟ್ ಆಕ್ಚುಲಿ ಇಸ್ ಅ ಪಾತ್ ಐಡೆಂಟಿಫೈಯರ್, ವಾಟ್ ಆಕ್ಚುಲಿ ಇಸ್ ಅ ವರ್ಚುವಲ್ ಸರ್ಕ್ಯೂಟ್ ಐಡೆಂಟಿಫೈಯರ್, ಹಂಗಂದ್ರೆ ಏನು, ಅವ್ ಯಾವ್ದ್ರ ನಡುವ ಕನೆಕ್ಷನ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾವು ಅನ್ನೋದನ್ನ ನೆಕ್ಸ್ಟ್ ಸ್ಟಡಿ ಮಾಡ್ಬೇಕು. ಗೌತಮಿ ಅಂಡ್ ವಿಜಯಲಕ್ಷ್ಮಿ, ಲೋವರ್ ಯುವರ್ ಹ್ಯಾಂಡ್ಸ್. See, this is the diagram which is going to show you those things. Virtual circuit, virtual path, tributaries, ಇವು ಎಲ್ಲ ಅಂದ್ರೆ ಏನು, ಏನನ್ನ ಕನೆಕ್ಟ್ ಮಾಡ್ತಾವ್, which they are going to connect to one another. ಇವೆಲ್ಲಾನು ನಾವ್ ಹೆಂಗ ಇದ್ರೊಳಗ ಸಾನೆಟ್ ಒಳಗ ಕಲ್ತ್ವಲ್ಲ, ಲೈನ್, ಸೆಕ್ಷನ್, ಪಾತ್ ಅಂತ ಹೇಳಿ, because they are going to establish connectivity between the different devices that are present in the architecture or network. In the same way ATM ಒಳಗೂ ಕೂಡ ನಾವು ಟ್ರಿಬ್ಯೂಟರೀಸ್, ಆಮೇಲೆ ಇದನ್ನ ಏನೋ ವರ್ಚುವಲ್ ಸರ್ಕ್ಯೂಟ್ ಅಂಡ್ ಪಾತ್ ಅನ್ನ ಯೂಸ್ ಮಾಡ್ತೇವೆ, that are used to establish the connection between the different devices or component that exist in the network. So what are those? ಅವು ಏನು, ಟ್ರಾನ್ಸ್ಮಿಷನ್ ಪಾತ್ ಅಂದ್ರೆ ಏನು, ವರ್ಚುವಲ್ ಸರ್ಕ್ಯೂಟ್ ಅಂದ್ರೆ ಏನು, ಆಮೇಲೆ ಅದೇ ರೀತಿಯಾಗಿ ವರ್ಚುವಲ್ ಪಾತ್ ಅಂದ್ರೆ ಏನು, ಎದ್ರ ನಡುವ ಕನೆಕ್ಷನ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾವು ಅನ್ನೋದನ್ನ ದೇ ಆರ್ ಗೋಯಿಂಗ್ ಟು ಡಿಫೈನ್ ಇನ್ ದ ನೆಕ್ಸ್ಟ್ ಸೆಕ್ಷನ್.
So this is your ATM network, which will be having switches within it. Idu ATM network. Idrog switches irtav and they are connected to one another. Second. This is your ATM network which contains the switches. Idrolage ಏನಂತಾವ್ switches ಇರ್ತಾವ. ಈ ಸ್ವಿಚ್ ನ ಈ ಸ್ವಿಚ್ ಗೆ ಕನೆಕ್ಟ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತೇವೆ, ನೆಟ್ವರ್ಕ್ ಟು ನೆಟ್ವರ್ಕ್ ಇಂಟರ್ಫೇಸ್ ಅನ್ನು ಯೂಸ್ ಮಾಡ್ತೇವೆ, NNI. That is a network to network interface is used to establish the connectivity. And in the same way, switch with the user end points jothe connect ಮಾಡ್ಲಿಕ್ಕೆ you're going to use user to network interface, UNI ನ ಯೂಸ್ ಮಾಡ್ತೇವೆ. ಸೊ ಈ ನೆಟ್ವರ್ಕ್ ಒಳಗಡೆಗೆ ನಿಮಗ ಪಾತ್ ಅಂತ ಹೇಳಿ ಬರ್ತೈತಿ, that is virtual path. Then you have virtual connection or circuit. Then you have is a transmission path. ಈ ಮೂರು ಟರ್ಮಿನಾಲಜೀಸ್ ಇದೇ ನೆಟ್ವರ್ಕ್ ಒಳಗ ಕನೆಕ್ಟಿವಿಟಿ ಒಳಗಡೆಗೆ ಬರ್ತಾವ. One is virtual path, another one is transmission path, and last one is virtual circuit. So what actually is a virtual circuit? What is a virtual path and what is the transmission path? Transmission path is the physical connection that is established between the different devices. ಅದನ್ನ TP ಅಂತ ಹೇಳಿ ಕರಿತೀವಿ, ಟ್ರಾನ್ಸ್ಮಿಷನ್ ಪಾತ್ ಅಂತ ಹೇಳಿ ಕರೀತಾರೆ. So what is that transmission path? It is the connection that is established between the different devices, maybe between these two ಎಂಡ್ ಸಿಸ್ಟಮ್ ಅಥವಾ ಸ್ವಿಚ್ ನಡುವೆ ಇರಬಹುದು, ಅಥವಾ ಒಂದು ಸ್ವಿಚ್ ಇಂದ ಇನ್ನೊಂದು ಸ್ವಿಚ್ಗೂ ಇರಬಹುದು. ದಟ್ ಈಸ್ ದ ಫಿಸಿಕಲ್ ಕನೆಕ್ಷನ್ ದಟ್ ಎಕ್ಸಿಸ್ಟ್ ಬಿಟ್ವೀನ್ ಟೂ ಡಿವೈಸಸ್. ಮೇ ಬಿ ಎಷ್ಟೋ ತನಕ ಜಾಯಿನ್ ಆಗ್ತಾರ, ಮೇ ಬಿ ಬಿಟ್ವೀನ್ ದ ಎಂಡ್ ಪಾಯಿಂಟ್ ಅಂಡ್ ದ ಸ್ವಿಚ್, ಆರ್ ಬಿಟ್ವೀನ್ ದ switches itself, or maybe ಈ ಸ್ವಿಚ್ ಇಂದ ಈ ಎಂಡ್ ಪಾಯಿಂಟಿಗೂ ಇರಬಹುದು. The physical connection that exists between two devices, either through the satellite or through the wire. Optical fiber ಅನ್ನ ನಾವೇನ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಲ್ಲ, ವೈರು, ಕೇಬಲ್, ಸ್ಯಾಟಲೈಟ್ ಯಾವ್ದ್ರ ಥ್ರೂ ಆದ್ರೂ ಆಕ್ಚುಯಲ್ ಫಿಸಿಕಲ್ ಕನೆಕ್ಷನ್ ಏನ್ ಎಕ್ಸಿಸ್ಟ್ ಆಗ್ತೈತಲ್ಲ ಎರಡು ಡಿವೈಸಸ್ ನಡುವ, ಅದನ್ನ ಏನಂತ ಕರೀತಾರ, ಟ್ರಾನ್ಸ್ಮಿಷನ್ ಪಾತ್ ಅಂತ ಹೇಳಿ ಕರೀತಾರ. And it is short form is TP. ಅದನ್ನ ನಾವೇನಂತ ಕರಿತೀವಿ, TP ಅಂತ ಕರಿತೀವಿ, ಟ್ರಾನ್ಸ್ಮಿಷನ್ ಪಾತ್. Right? In the same way, you have virtual circuits and virtual path. You next have is virtual path. Virtual path ಅಂತಂದ್ರೆ it is going to provide the connectivity, or you can call it as a path. Packet travel ಆಗ್ಲಿಕ್ಕೆ, ಇಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ ಏನದಲ್ಲ ಕನೆಕ್ಟಿವಿಟಿ, ದಟ್ ಈಸ್ ಕಾಲ್ಡ್ ಆಸ್. ಈಗ ಮೇನ್ ರೂಟ್ ಎಸ್ಟಾಬ್ಲಿಷ್ ಆಯ್ತು, ಆಮೇಲೆ ಅದ್ರ ಒಳಗಿನ ಸಬ್ ರೂಟ್ಸ್ ನ ಎಸ್ಟಾಬ್ಲಿಷ್ ಮಾಡ್ಬೇಕು. ಅದ್ರ ಸಲುವಾಗಿ ಒಂದು ಸ್ವಿಚ್ ಇಂದ ಇನ್ನೊಂದು ಸ್ವಿಚ್ಗೆ, ಫ್ರಮ್ ದಿಸ್ ಪಾಯಿಂಟ್ ಫ್ರೇಮ್ ಎಂಟರ್ಡ್ ಇನ್ ಟು ದ ನೆಟ್ವರ್ಕ್, ಇಲ್ಲಿ ಬಂದ್ಮೇಲೆ ಮುಂದೆ ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಾಗ್ಬೇಕಲ್ಲ, ಅದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ, ವರ್ಚುವಲ್ ಪಾತ್ಸ್ ಅನ್ನ ಯೂಸ್ ಮಾಡ್ತೀವಿ. ಯು ಆರ್ ಗೋಯಿಂಗ್ ಟು ಯೂಸ್ ದ ವರ್ಚುವಲ್ ಪಾತ್ ಟು ಐಡೆಂಟಿಫೈ ಟು ವಿಚ್ ಸ್ವಿಚ್ ಇಟ್ ಹ್ಯಾಸ್ ಟು ಮೂವ್ ನೆಕ್ಸ್ಟ್. ಇಲ್ಲಿಂದ ನೆಕ್ಸ್ಟ್ ಯಾವ ಸ್ವಿಚ್ ಹೋಗ್ಬೇಕು, ಇದಕ್ ಹೋಗ್ಬೇಕು ಅಥವಾ ಇದಕ್ ಹೋಗ್ಬೇಕು ಅನ್ನೋದನ್ನ ಐಡೆಂಟಿಫೈ ಮಾಡ್ಬೇಕು ಅಂತಂದ್ರೆ ಇಟ್ ಈಸ್ ಥ್ರೂ ದ ವರ್ಚುವಲ್ ಪಾತ್. Virtual path is nothing but it is the connectivity between two switches. ನೆಟ್ವರ್ಕ್ ಒಳಗಿರುವಂತ ಎರಡು ಸ್ವಿಚ್ ನಡುವ ಏನ ಕನೆಕ್ಷನ್ ಇರ್ತೈತಲ್ಲ, ಅದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಏನ್ ಯೂಸ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ವರ್ಚುವಲ್ ಪಾತ್ ಐಡೆಂಟಿಫೈಯರ್. ಅದಕ್ಕ ಆ ಕನೆಕ್ಟಿವಿಟಿಗೆ ಏನಂತ ಕರೀತಾರ, ವರ್ಚುವಲ್ ಪಾತ್ ಅಂತ ಹೇಳಿ ಕರೀತಾರ. ಈಗ ಫಸ್ಟ್ ಗೆ ನಾವು ನೋಡಿದ್ವಿ, we have a transmission path also and we have a virtual path also.
ಟ್ರಾನ್ಸ್ಮಿಷನ್ ಪಾತ್ ಅಂತಂದ್ರೆ ಇದರಿಂದ ಇದಕ್ಕೆ ಕನೆಕ್ಟಿವಿಟಿ, ಇದರಿಂದ ಇದಕ್ಕೆ ಕನೆಕ್ಟಿವಿಟಿ, ಇದರಿಂದ ಇದಕ್ಕೆ ಕನೆಕ್ಟಿವಿಟಿ. ಇಟ್ ಈಸ್ ಲೈಕ್ ನೀವು ರೋಡ್ ಮೇಲೆ ಟ್ರಾವೆಲ್ ಮಾಡ್ತೀರಿ ನೋಡ್ರಿ, ಹೈವೇ ಇರ್ತೈತಿ. ಹೈವೇ ಕನೆಕ್ಟ್ಸ್ ಮೆನಿ ಸಿಟೀಸ್, ಬಹಳಷ್ಟು ಸಿಟೀಸ್. ಒಂದ್ ಸ್ಟೇಟ್ ಇಂದ ಇನ್ನೊಂದ್ ಸ್ಟೇಟಿಗೂ ಕೂಡ ಅದು ಕನೆಕ್ಷನ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತೈತಿ. ಆದ್ರ ಆ ಪೂರಾ ಪಾತ್ ಒಳಗ ನಮಗ್ ಸ್ಪೆಸಿಫಿಕ್ ಆಗಿ ಏನ್ ಬೇಕಾಗೈತಿ, ಐ ವಾಂಟ್ ಟು ಟ್ರಾವೆಲ್ ಫ್ರಮ್ ಬಿಜಾಪುರ್ ಟು ಬಾಗಲಕೋಟೆ. ನಂಗೆ ಎಲ್ಲಿ ಟ್ರಾವೆಲ್ ಮಾಡ್ಬೇಕಾಗೈತಿ, ಬಿಜಾಪುರದಿಂದ ಬಾಗಲಕೋಟೆಗೆ ಟ್ರಾವೆಲ್ ಮಾಡ್ಬೇಕಾಗ್ತೈತಿ, ರೈಟ್? ನೀವು ನ್ಯಾಷನಲ್ ಹೈವೇ ಮೇಲೆ ಹೋದ್ರಿ ಅಂದ್ರ ಆ ನ್ಯಾಷನಲ್ ಹೈವೇ ಬಿಜಾಪುರದಿಂದ ಇಟ್ ಗೋಸ್ ಟು ಬಾಗಲಕೋಟ್, ಅದೇ ಮುಂದೆ ಹುಬ್ಳಿಗೆ ಹೋಗ್ತೈತಿ, ಮತ್ತೆ ಹುಬ್ಳಿಯಿಂದ ಮುಂದೆ ಹೋಗ್ತೈತಿ. ಅದು ಎಲ್ಲಾ ಕಡೆ ಟ್ರಾವೆಲ್ ಆಗ್ತೈತಿ, ವಿಚ್ ಈಸ್ ನಥಿಂಗ್ ಬಟ್ ಯುವರ್ ಟ್ರಾನ್ಸ್ಮಿಷನ್ ಪಾತ್. ಇಟ್ ಮೂವ್ಸ್ ಆನ್, ಇಟ್ ಗೋಸ್ ಆನ್. ಬೇರೆ ಬೇರೆ ಸಿಟೀಸ್ ನ ಕನೆಕ್ಟ್ ಮಾಡ್ಕೊಂತ ಹೋಗ್ತೈತಿ. ಆದ್ರೆ ನನಗೆ ಎಕ್ಸಾಕ್ಟ್ಲಿ ಬೇಕಾಗಿರೋದು ಯಾವುದು, ಐ ಜಸ್ಟ್ ವಾಂಟ್ ಬಿಜಾಪುರ್ ಅಂಡ್ ಬಾಗಲಕೋಟ್, ಎರಡೇ ಸಿಟಿನ ಕನೆಕ್ಟ್ ಮಾಡೋ ಹೈವೇ ಬೇಕಾಗಿತ್ತು. ಆ ಎರಡೇ ಸಿಟಿನ ಸ್ಪೆಸಿಫಿಕ್ ಆಗಿ ಕನೆಕ್ಟ್ ಮಾಡ್ಲಿಕ್ಕೆ ಅಂದ್ರೆ ಆ ಕನೆಕ್ಟಿವಿಟಿ ಯಾವ್ದದ ಅನ್ನೋದು ಗೊತ್ತಿರ್ಬೇಕು. ಆ ಕನೆಕ್ಷನ್ ಅನ್ನ ಪ್ರೊವೈಡ್ ಮಾಡೋದು ಯಾವ್ದು, ನಿಮಗ ವರ್ಚುವಲ್ ಪಾತ್. ಯು ಹ್ಯಾವ್ ಕನೆಕ್ಟಿವಿಟಿ ಥ್ರೂ ಔಟ್ ಪೂರಾ ನೆಟ್ವರ್ಕ್ ನ ಎಲ್ಲಾ ಎಂಡ್ ಸಿಸ್ಟಮ್ಸ್ ಅನ್ನ ಕನೆಕ್ಟ್ ಮಾಡ್ಲಿಕ್ಕೂ ಪಾತ್ ಅದ. ಆದ್ರೆ ನನಗೆ ಈಗ ಸದ್ಯಕ್ಕೆ ಅವ್ ಯಾವ ಬೇಕಾಗಿಲ್ಲ. ಐ ವಾಂಟ್ ಜಸ್ಟ್ ಸ್ಪೆಸಿಫಿಕ್ ಒಂದ್ ಸ್ವಿಚ್ ಇಂದ ಇನ್ನೊಂದು ಸ್ವಿಚ್ ಗೆ ಬೇಕಾಗೈತಿ. ಅವಾಗ ನಾನು ಏನ್ ಮಾಡ್ತೀನಿ, ಅಟ್ ದಟ್ ಟೈಮ್ ಯು ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ದ ವರ್ಚುವಲ್ ಪಾತ್. ನೆಕ್ಸ್ಟ್ ಇನ್ನೊಂದು ಬರ್ತೈತಿ, ಆಸ್ ಐ ಸೈಡ್ you are going to transfer the data through this network. ಈ ನೆಟ್ವರ್ಕ್ ಥ್ರೂ ನಾವೇನ್ ಮಾಡ್ತೀವಿ, ಡೇಟಾನ ಟ್ರಾನ್ಸ್ಫರ್ ಮಾಡ್ತೀವಿ. ಆ ರೀತಿ ಟ್ರಾನ್ಸ್ಮಿಷನ್ ಮಾಡ್ಬೇಕಾದ್ರೆ ನಾನು ಹೇಳಿದೆ, ಪ್ರತಿ ಸರಿನೂ ನಾವು ಎಂಡ್ ಯೂಸರ್ ಅಂದ್ರೆ ಸೋರ್ಸ್ ಮತ್ತೆ ಡೆಸ್ಟಿನೇಷನ್ ಅಡ್ರೆಸ್ ಅನ್ನ ಸ್ಪೆಸಿಫೈ ಮಾಡಂಗಿಲ್ಲ. ಬಿಕಾಸ್ ಫಿಕ್ಸ್ಡ್ ಸೈಜ್ ಸೆಲ್ ಫಾರ್ಮ್ಯಾಟ್ ಇರೋದ್ರಿಂದ ಸ್ಪೆಸಿಫಿಕ್ ಆಗಿ ನಾವು ನಮ್ಗೆ ಏನ್ ಬೇಕು ಅದನ್ನ, ಈಗ ಆಲ್ರೆಡಿ ನಮ್ಗೆ ಗೊತ್ತದಾವ್ ಕನೆಕ್ಷನ್ಸ್ ಅದಾವು ವಿಚ್ ಆರ್ ಕಾಲ್ಡ್ ಆಸ್ ಟ್ರಾನ್ಸ್ಮಿಷನ್ ಪಾತ್. ಒಂದ್ರಿಂದ ಇನ್ನೊಂದಕ್ಕೆ ಕನೆಕ್ಷನ್ ಅದ ವಿಚ್ ಆರ್ ಸ್ಪೆಸಿಫೈಡ್ ಆಸ್ ವರ್ಚುವಲ್ ಪಾತ್. ನೀ ಇಲ್ಲಿ ಬಂದಿ ಅಂದ್ರೆ ನೆಕ್ಸ್ಟ್ ಯಾವ ಸಿಸ್ಟಮ್ ಹೋಗ್ಬೇಕು, ನೀ ನೆಕ್ಸ್ಟ್ ಯಾವ ಸ್ವಿಚ್ ಹೋಗ್ಬೇಕು ಅಂತ ಹೇಳ್ಬೇಕು ಅಂದ್ರೆ ನೀ ಅಡ್ರೆಸ್ ಅನ್ನ ಪೂರ್ತಿಯಾಗಿ ಹೇಳ್ಬೇಕಾಗಿಲ್ಲ. ಅದಕ್ಕಿರುವಂತ ಐಡೆಂಟಿಫೈರ್ ಒಂದನ್ನ ಮೆನ್ಷನ್ ಮಾಡ್ತೀವಿ. ವರ್ಚುವಲ್ ಪಾತ್ ಐಡೆಂಟಿಫೈರ್ ಮೆನ್ಷನ್ ಮಾಡಿದ್ರಿ ಅಂದ್ರೆ ಅದು ನೆಕ್ಸ್ಟ್ ಅದೇ ಸ್ವಿಚ್ ಗೆನೆ ಹೋಗ್ತೈತಿ. And with this help, what we are going to do is we are going to construct a circuit. ನಮ್ದೇ ಆದಂತ ಒಂದು ಈ ದೊಡ್ಡ ನೆಟ್ವರ್ಕ್ ಒಳಗ ನಮ್ದೇ ಸಣ್ಣದ ಒಂದು ಫಾರ್ಮೇಶನ್ ಮಾಡ್ಕೊಂತೀವಿ, ರೂಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಂತೀವಿ, which is going to be identified by the virtual circuit, which is going to be identified by virtual circuit. ಇದು ಒರಿಜಿನಲ್ ಫಿಸಿಕಲ್ ಎಕ್ಸಿಸ್ಟಿಂಗ್ ಅದ. ಆದ್ರ ನನಗ ಈಗ ಸದ್ಯಕ್ಕೆ ಯಾರ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕಾಗಿತ್ತು ಅಂತಂದ್ರೆ ನಮ್ಮಿಬ್ಬರ ನಡುವೆ ನಾವೇನ್ ಮಾಡ್ತೀವಿ, ಒಂದು ಟೆಂಪರರಿ ಕನೆಕ್ಷನ್ ಅನ್ನ ಎಸ್ಟಾಬ್ಲಿಷ್ ಮಾಡ್ಕೊಂತೀವಿ, ವಿಚ್ ಈಸ್ ನಾಟ್ ಪರ್ಮನೆಂಟ್. ಅದು ಪರ್ಮನೆಂಟ್ ಅಲ್ಲ, ಯಾಕಂದ್ರೆ ಪರ್ಮನೆಂಟ್ ಕನೆಕ್ಷನ್ಸ್ ಆಲ್ರೆಡಿ ಥ್ರೂ ದ ಟ್ರಾನ್ಸ್ಮಿಷನ್ ಪಾತ್ ಆಗ್ಬಿಟ್ಟವ್, ಕನೆಕ್ಷನ್ಸ್ ಎಸ್ಟಾಬ್ಲಿಷ್ ಮಾಡ್ಬಿಟ್ಟೇವ್ ನಾವು. ಆದ್ರ ಈಗ ಸದ್ಯಕ್ಕೆ ನಮ್ಮಿಬ್ಬರ ನಡುವಿನ ಕಮ್ಯುನಿಕೇಶನ್ ಸಲುವಾಗಿ ನಾವು ಟೆಂಪರರಿ ಆಗಿ ವರ್ಚುವಲ್ ಕನೆಕ್ಷನ್ಸ್ ಅನ್ನ ಏನ್ ಎಸ್ಟಾಬ್ಲಿಷ್ ಮಾಡ್ಕೊಂತೀವಲ್ಲ, ದಟ್ ಈಸ್ ಅ ಸೆಲ್. ಒಂದು ಪರ್ಟಿಕ್ಯುಲರ್ ಟ್ರಾನ್ಸ್ಮಿಷನ್ ಎಲ್ಲಾ ಸೆಲ್ಸ್ ಯಾವ ಪಾತ್ ಅನ್ನ ಫಾಲೋ ಮಾಡ್ತಾವಲ್ಲ ಆ ಪರ್ಟಿಕ್ಯುಲರ್ ಪಾತಿಗೆ ನಾವೇನಂತ ಕರಿತೀವಿ, ವರ್ಚುವಲ್ ಸರ್ಕ್ಯೂಟ್ ಅಂತ ಕರಿತೀವಿ. ಅ ಸೆಲ್, ಆಲ್ ದ ಸೆಲ್ಸ್, ಯಾಕಂದ್ರೆ ಒಂದೊಂದು ಸೆಲ್ ಫಾರ್ಮ್ಯಾಟ್ 53 ಬೈಟ್ಸ್ ಅದ. ಆ 53 ಬೈಟ್ಸ್ ಬಗ್ಗೆ ಆಮೇಲೆ ವಿಚಾರ ಮಾಡೋಣ ಅಂತ. ಸೊ ಒಂದು ಪರ್ಟಿಕ್ಯುಲರ್ ಕಮ್ಯುನಿಕೇಶನ್, ಒಂದು ಪರ್ಟಿಕ್ಯುಲರ್ ಟ್ರಾನ್ಸ್ಮಿಷನ್ ಗೆ ಬಿಲಾಂಗ್ ಆಗುವಂತ ಎಲ್ಲಾ ಸೆಲ್ಸ್ ಒಂದೇ ಪಾತ್ ಅನ್ನ ಫಾಲೋ ಮಾಡ್ಕೊಂಡು ಹೋಗ್ತಾವು. ಆ ಪಾತಿಗೆ ನಾವೇನಂತ ಕರಿತೀವಿ, ವರ್ಚುವಲ್ ಸರ್ಕ್ಯೂಟ್ ಅಂತ ಕರಿತೀವಿ. ಆಲ್ ದ ಸೆಲ್ಸ್ ಬಿಲಾಂಗಿಂಗ್ ಟು ದಟ್ ಪರ್ಟಿಕ್ಯುಲರ್ ಕಮ್ಯುನಿಕೇಶನ್ ವಿಲ್ ಫಾಲೋ ದ ಸೇಮ್. ಇದು ಒಂದು ನಾ ಹಾಕೊಂಡ್ಬಿಟ್ಟೆ, ದಿಸ್ ಈಸ್ ಸೆಂಡರ್ ಅಂಡ್ ದಿಸ್ ಈಸ್ ರಿಸೀವರ್, ದಿಸ್ ಈಸ್ ಮೈ ಪಾತ್. ಸೊ ಇದಕ್ಕೆ ನಾವೇನ್ ಕೊಡ್ತೀವಿ, ಒಂದು ಐಡೆಂಟಿಫಿಕೇಶನ್ ನಂಬರ್ ಕೊಡ್ತೀವಿ. ಇದು ವರ್ಚುವಲ್ ಕನೆಕ್ಷನ್. And all the cells belonging to this particular communication will follow the same path. ಬೇರೆ path through ಹೋಗಂಗಿಲ್ಲ. ಇದನ್ನ ನಾವೇನಂತೀವಿ, ವರ್ಚುವಲ್ ಸರ್ಕ್ಯೂಟ್ ಅಂತ ಹೇಳಿ ಕರಿತೀವಿ. ಇದು this is virtual path because it connects two devices, that is two switches. Next ಕನೆಕ್ಷನ್ ಏನ್ ಮಾಡ್ಕೊಂಡ್ವಿ, ಈ ನಂಬರ್ ಒಂದೇನು ನಂಬರ್ ಕೊಡ್ತೀವಿ, ಆ ನಂಬರ್ ಬಂತು ಅಂದ್ರೆ ಇಟ್ ವಿಲ್ ಅಂಡರ್ಸ್ಟ್ಯಾಂಡ್, ಓಕೆ ಇಟ್ ಈಸ್ ಫ್ರಮ್ ದಿಸ್ ಡಿವೈಸ್ ಅಂಡ್ ಇಟ್ ಶುಡ್ ಬಿ ಟ್ರಾನ್ಸ್ಮಿಟೆಡ್. ಅದು ಡೈರೆಕ್ಟ್ ಆಗಿ ಇಲ್ಲಿಗೆನೆ ಕಳಿಸ್ತೈತಿ. ಮತ್ ನಂಬರ್ ನೋಡ್ತೈತಿ, ಇಲ್ಲಿಗೆ ಕಳಿಸ್ತೈತಿ, ಮತ್ ನಂಬರ್ ನೋಡ್ತೈತಿ, ಇಲ್ಲಿಗೆ ಕಳಿಸ್ತೈತಿ. ಸೊ ದಿಸ್ ಈಸ್ ವಾಟ್ ಈಸ್ ವರ್ಚುವಲ್ ಸರ್ಕ್ಯೂಟ್ ಈಸ್.
ಇಲ್ಲಿ ಕೊಟ್ಟಾರ ನೋಡ್ರಿ. A transmission path, which is abbreviated as TP, is the physical connection between an endpoint and a switch or between two switches. ಎರಡು ಸ್ವಿಚ್ ಅಥವಾ ಒಂದ್ ಎಂಡ್ ಪಾಯಿಂಟ್ ಒಂದು ಸ್ವಿಚ್ ಅದರ ನಡುವಿನ ಕನೆಕ್ಷನ್ ಗೆ ನಾವೇನಂತ ಕರಿತೀವಿ, ಟ್ರಾನ್ಸ್ಮಿಷನ್ ಪಾತ್ ಅಂತ ಕರಿತೀವಿ. ನೆಕ್ಸ್ಟ್, ಅ ವರ್ಚುವಲ್ ಪಾತ್ provides connection or set of connections between two switches. A transmission path is divided into several virtual paths. Idu nodri, idu one other. It is a transmission path which is going to connect all the devices. It may be in turn divided into many virtual paths. ಒಂದ್ರೊಳಗೆ ಎರಡೇ ಸ್ವಿಚಸ್ ಬರ್ಬೋದು, ಒಂದ್ರೊಳಗೆ 3 ಸ್ವಿಚಸ್ ಬರ್ಬೋದು, ಒಂದ್ರೊಳಗೆ 4 ಸ್ವಿಚಸ್ ಬರ್ಬೋದು. ಈ ರೀತಿಯಾಗಿ ನಾವು ಸಪರೇಟ್ ಆಗಿ ಡಿವೈಡ್ ಮಾಡ್ಕೊಂತೀವಿ. Then virtual circuit. Cell networks are based on virtual circuit. All cells belonging to a single message follow the same virtual circuit and remain in their original order until they reach their destination. ಎಲ್ಲಿವರೆಗೂ ಡೆಸ್ಟಿನೇಷನ್ ಅನ್ನ ರೀಚ್ ಆಗಂಗಿಲ್ಲ ಅಲ್ಲಿ ತನಕ, ಯಾಕಂದ್ರೆ ಇರೋದೇ ಒಂದೇ ಪಾತ್ ಅದ. They follow only one path. Consider, for example, your message is such long that it has been divided into 10 cells. ನಿಮ್ದು ಬಹಳ ದೊಡ್ಡ ಮೆಸೇಜ್ ಅದ, ಅದನ್ನ 10 ಸೆಲ್ಸ್ ಆಗಿ ಡಿವೈಡ್ ಮಾಡಿ. ಫಸ್ಟ್ ಸೆಲ್ ಬರ್ತೈತಿ, ಇಲ್ಲಿ ಬರ್ತೈತಿ, ದೆನ್ ಇಟ್ ಗೋಸ್ ಹಿಯರ್. ಇದಿನ್ನು ಇಲ್ಲೇ ಇದ್ದಾಗ ಸೆಕೆಂಡ್ ಸೆಲ್ ಬಂತು ಅಂದ್ರ ಹೋಗ್ಲಿಕ್ಕೆ ಇರೋದು ಒಂದೇ ಹಾದಿ. ಈ ಫಸ್ಟ್ ಸೆಲ್ ಹೋಗೋ ತನಕನು ಸೆಕೆಂಡ್ ಸೆಲ್ ವೇಟ್ ಮಾಡ್ಬೇಕಾ, ಅದೇ ಟೈಮಿಗೆ ಥರ್ಡ್ ಬಂತಂದ್ರೆ ಸೆಕೆಂಡ್ ಹೋಗೋ ತನಕ ಥರ್ಡ್ ವೇಟ್ ಮಾಡ್ಬೇಕು. ಓಕೆ, ಥರ್ಡ್ ಇಸ್ ಟ್ರಾನ್ಸ್ಮಿಟೆಡ್, ದೆನ್ ಕಮ್ಸ್ ಫೋರ್ತ್. All are going to follow the same path and they will be delivered in order. Reliability ಕೂಡ ಬರ್ತೈತಿ ಫ್ಯಾಕ್ಟರ್, ಯಾಕಂದ್ರೆ ಔಟ್ ಆಫ್ ಸೀಕ್ವೆನ್ಸ್ ಹೋಗಂಗಿಲ್ಲ, ಕರೆಕ್ಟ್ ಸೀಕ್ವೆನ್ಸ್ ನಾಗೆ ಹೋಗಿ ರೀಚ್ ಆಗ್ತಾವು. ದಟ್ ಈಸ್ ವಾಟ್ ಈಸ್ ಬೀಂಗ್ ರಿಪ್ರೆಸೆಂಟೆಡ್. ರಿಲಯಬಿಲಿಟಿನ ಪ್ರೊವೈಡ್ ಮಾಡ್ಲಿಕ್ಕೆ ನಮ್ದೇ ಆದಂತ ಒಂದು ವರ್ಚುವಲ್ ಪಾತ್ ಅನ್ನ ನಾವು ಎಸ್ಟಾಬ್ಲಿಷ್ ಮಾಡ್ಕೊಂತೀವಿ. ಒಂದು ಕನೆಕ್ಟಿವಿಟಿ, ಒಂದು ರೂಟ್ ಹಾಕೊಂಡ್ ಬಿಡ್ತೇವಿ. ಆ ರೂಟ್ ನಾಗೇನೆ ಆ ಪರ್ಟಿಕ್ಯುಲರ್ ಮೆಸೇಜ್ ಇದು ಆ ಸದ್ಯದ ಕಮ್ಯುನಿಕೇಶನ್ ಎಷ್ಟು ಸೆಲ್ಸ್ ಇರ್ತಾವಲ್ಲ ಎಲ್ಲಾ ಸೆಲ್ಸ್ ಅದನ್ನೇ ಫಾಲೋ ಮಾಡ್ತಾವ. ಇಟ್ಸ್ ಲೈಕ್ packet switching, but only thing is the frames have fixed size. Varying size illa, fixed size other. ಅದನ್ನೇ ಇಲ್ಲಿ ತೋರ್ಸಾರ ನೋಡ್ರಿ. ವರ್ಚುವಲ್ ಕನೆಕ್ಷನ್ ಈ ಎಂಡ್ ಇಂದ ಈ ಎಂಡ್ ತನಕ ಇರ್ತೈತಿ. ದ ಕನೆಕ್ಟಿವಿಟಿ ಬಿಟ್ವೀನ್ ಸೋರ್ಸ್ ಅಂಡ್ ಡೆಸ್ಟಿನೇಷನ್. ಇನ್ ಬಿಟ್ವೀನ್ ಎಷ್ಟು ಸ್ವಿಚಸ್ ಬರ್ತಾವು, ಅದ್ರೊಳಗ ನಮ್ ಪಾತ್ ಎಸ್ಟಾಬ್ಲಿಷ್ ಮಾಡ್ಕೊಳಕ್ ಯಾವ್ದು ಬೆಸ್ಟ್ ಅನಿಸ್ತೈತಿ ಅವು ಎಲ್ಲಾನು ಸೆಲೆಕ್ಟ್ ಮಾಡ್ಕೊಂಡು ನಾವೇನ್ ಮಾಡಿರ್ತೀವಿ, ರೂಟ್ ನ ಎಸ್ಟಾಬ್ಲಿಷ್ ಮಾಡಿರ್ತೀವಿ. Virtual path is only between the switches. End point consider ಆಗಂಗಿಲ್ಲ. It is only between the switches. ಇಲ್ಲಿಂದ ಇಲ್ಲಿ ತನಕ ಎಂಡ್ ಪಾಯಿಂಟ್ ಬಂದು ಅಂತಂದ್ರೆ ಅದು ಹೋಗ್ಬಿಡ್ತೈತಿ. ಅಂಡ್ ಟ್ರಾನ್ಸ್ಮಿಷನ್ ಪಾತ್ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಹೋಗ್ಲಿಕ್ಕೆ ರೋಡ್ ಕನ್ಸ್ಟ್ರಕ್ಟ್ ಮಾಡೈತಿ. ಒಂದ್ ರೋಡ್ ಅನ್ನ ರೆಡಿ ಮಾಡಿ ಇಟ್ಬಿಟ್ಟಾರ, ಆ ರೋಡ್ ಒಳಗ್ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ನೀವು ಯೂಸ್ ಮಾಡ್ಕೊರಿ, ಡಿಪೆಂಡಿಂಗ್ ಅಪಾನ್ ಯುವರ್ ರಿಕ್ವೈರ್ಮೆಂಟ್. ಆಸ್ ಐ ಸೆಡ್, ಇಟ್ಸ್ ಲೈಕ್ ಅ ಹೈವೇ. ಎಲ್ಲಿಂದ ಶುರು ಆಗ್ತೈತಿ ಎಲ್ಲಿಗೆ ಎಂಡ್ ಆಗ್ತೈತಿ ಎಲ್ಲಾರು ಅಷ್ಟು ಟ್ರಾವೆಲ್ ಮಾಡ್ಬೇಕಂತ ಕಂಪಲ್ಸರಿ ಇರಂಗಿಲ್ಲ. ನಿನಗ್ ಯಾವ ಸಿಟಿಯಿಂದ ಯಾವ ಸಿಟಿಗೆ ಹೋಗ್ಬೇಕಾಗೈತಿ ಅದಷ್ಟೇ ಪಾರ್ಟ್ ನಾಗ ನೀ ಟ್ರಾವೆಲ್ ಮಾಡ್ತೀರಿ. ಇನ್ ದ ಸೇಮ್ ವೇ here also transmission path covers entire network, but in that network whichever portion of the network you want you are going to make use of. ನಂಗೆ ಈಗ ಸದ್ಯಕ್ಕೆ ಫಸ್ಟ್ ಸೆಂಡರ್ ಇಂದ ಥರ್ಡ್ ರಿಸೀವರ್ ಹೋಗ್ಬೇಕು, ನಾನು ಅವೆರಡು ನಡು ಬರುವಂತದ್ದನ್ನ ಅಷ್ಟನ್ನೇ ಯೂಸ್ ಮಾಡ್ಕೊಂತೀನಿ. ನೆಕ್ಸ್ಟ್ ಟೈಮ್ ಐ ವಾಂಟ್ ಟು ಟ್ರಾನ್ಸ್ಮಿಟ್ ಫ್ರಮ್ ಫಸ್ಟ್ ಸೆಂಡರ್ ಟು ದ ಫಿಫ್ತ್ ರಿಸೀವರ್. ಓಕೆ, ಅವಾಗ ಅವ್ರ ನಡುವೆ ಏನ್ ಬರ್ತೈತಿ ಅದಷ್ಟೇ ಪಾತ್ ಅನ್ನ ಯುಟಿಲೈಸ್ ಮಾಡ್ಕೊಂತೀವಿ. ಸೊ ಇನ್ ದಿಸ್ ವೇ ದ ಕಮ್ಯುನಿಕೇಶನ್ ಈಸ್ going to take place. ಇಲ್ಲಿ ಕೆಳಗಡೆ ಒಂದು ಎಕ್ಸಾಂಪಲ್ ಕೊಟ್ಟಾರ ಅವ್ರ ವಿತ್ ದ ನಂಬರ್ಸ್ ಅನ್ನ ಹಾಕಿ ಐಡೆಂಟಿಫೈಯರ್ಸ್ ಯೂಸ್ ಮಾಡ್ತೀವಿ. ದಿಸ್ ಈಸ್ ಫಸ್ಟ್ ಸ್ವಿಚ್, ಸೆಕೆಂಡ್ ಸ್ವಿಚ್, ಥರ್ಡ್ ಸ್ವಿಚ್, ಫೋರ್ತ್ ಸ್ವಿಚ್. ಸೊ ಇಲ್ಲಿ ಬರುವಂತ ಪೋರ್ಟ್ ಒಳಗಡೆಗೆ ನಾವೇನ್ ಮಾಡ್ತೀವಿ, ಯು ಆರ್ ಗೋಯಿಂಗ್ ಟು ಪುಟ್ ದ ನಂಬರ್, ಐಡೆಂಟಿಫಿಕೇಶನ್ ನಂಬರ್ ಅನ್ನ ಹಾಕ್ತಿವಿ. ವರ್ಚುವಲ್ ಸರ್ಕ್ಯೂಟ್ ಐಡೆಂಟಿಫೈಯರ್, ವರ್ಚುವಲ್ ಪಾತ್ ಐಡೆಂಟಿಫೈಯರ್ ಅಂಡ್ ಟ್ರಾನ್ಸ್ಮಿಷನ್ ಪಾತ್ ಐಡೆಂಟಿಫೈಯರ್. ಟ್ರಾನ್ಸ್ಮಿಷನ್ ಪಾತ್ ಅನ್ನ ಇಗ್ನೋರ್ ಮಾಡಿದ್ರು ನಡಿತೈತಿ, ಬಟ್ ವರ್ಚುವಲ್ ಪಾತ್ ಐಡೆಂಟಿಫೈಯರ್ ಅಂಡ್ ವರ್ಚುವಲ್ ಸರ್ಕ್ಯೂಟ್ ಐಡೆಂಟಿಫೈಯರ್ ಇವೆರಡನ್ನ ಇನ್ಕ್ಲೂಡ್ ಮಾಡ್ಕೊಂಡ್ರಿ ಅಂತಂದ್ರ ನೀವು ಯಾವ ರೂಟ್ ಇಂದ ಟ್ರಾವೆಲ್ ಆಗ್ಬೇಕು ಅನ್ನೋದು ಎಕ್ಸಾಕ್ಟ್ ಆಗಿ ಗೊತ್ತಾಗ್ತೈತಿ. ಅಂಡ್ ಹೌ ಯು ಆರ್ ಗೋಯಿಂಗ್ ಟು ಡಿಸೈಡ್ ದಟ್ ಹೌ ಟ್ರಾನ್ಸ್ಮಿಷನ್ ಈಸ್ ಗೋಯಿಂಗ್ ಟು ಟೇಕ್ಸ್ ಪ್ಲೇಸ್. ಅದ್ರದ್ದು ಒಂದು ಎಕ್ಸಾಂಪಲ್ ಅನ್ನ ಸ್ಟಡಿ ಮಾಡೋಣ ಅಂತ ಇಲ್ಲೊಂದು ಕೊಟ್ಟಾರ. ಒಂದು ಎಕ್ಸಾಂಪಲ್ ದೇ ಹ್ಯಾವ್ ಗಿವನ್. We'll see that example and after that we'll see the format of cell format.
ಹೆಂಗ್ ಫ್ರೇಮ್ ಫಾರ್ಮ್ಯಾಟ್ ಅನ್ನ ಸ್ಟಡಿ ಮಾಡಿದ್ವಲ್ಲ ಅದೇ ರೀತಿಯಾಗಿ ಸೆಲ್ ಫಾರ್ಮ್ಯಾಟ್ ಅನ್ನ ಸ್ಟಡಿ ಮಾಡೋಣಂತ ನೆಕ್ಸ್ಟ್ ಕ್ಲಾಸ್. ಇಸ್ ಇಟ್ ಕ್ಲಿಯರ್? ಟ್ರಾನ್ಸ್ಮಿಷನ್ ಪಾತ್, ಆಮೇಲೆ ವರ್ಚುವಲ್ ಪಾತ್, ವರ್ಚುವಲ್ ಕನೆಕ್ಷನ್ಸ್, virtual circuit, transmission path and virtual path. Is it clear? Okay.